ನಮಸ್ಕಾರ ರೈತ ಬಾಂಧವರೇ. ಈ ರಾಜ್ಯದಲ್ಲಿ ಸಾಕಷ್ಟು ಅಡಿಕೆ ಬೆಳೆಗಾರರು ಇದ್ದಾರೆ. ಕಳೆದ 2-3 ವರ್ಷಗಳಿಂದ ಅಲ್ಪ ಸ್ವಲ್ಪ ಮಳೆಯಾಗಿ ಈ ಅಡಿಕೆ ತೋಟಗಳನ್ನು ಉಳಿಸಿಕೊಳ್ಳುವುದೇ ಒಂದು ಕಷ್ಟಕರ ವಿಚಾರವಾಗಿದೆ. ಈ ಸಮಯದಲ್ಲಿ ಈ ರೈತರು ಅಲ್ಪ ಸ್ವಲ್ಪ ನೀರನ್ನು ಕೊಟ್ಟು ಅವರು ತೋಟಗಳನ್ನು ಉಳಿಸಿಕೊಂಡಿದ್ದಾರೆ. ಸ್ವಲ್ಪ ಮಟ್ಟಿಗೆ ಆದಾಯವನ್ನು ಪಡೆದವರೇ ಹೆಚ್ಚಿದ್ದಾರೆ. ಇಲ್ಲೊಬ್ಬ ರೈತರು ಕಷ್ಟಕರದಲ್ಲಿದ್ದು ಏನೂ ಆದಾಯವಿಲ್ಲದೆ ಇವತ್ತು 10 ಲಕ್ಷ ಆದಾಯವನ್ನು ಪಡೆದಿದ್ದಾರೆ. ಅವರು ಈ 10 ಲಕ್ಷವನ್ನು ಹೆಂಗೆ ಪಡೆದಿದ್ದಾರೆ ಮತ್ತು ಅವರು ಏನೇನು ಮಾಡಿದ್ದಾರೆ ಅಂತ ಈ ವಿಡಿಯೋ ಅಲ್ಲಿ ನೋಡೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್ ಯಾವ ಊರಿದು? ಸರ್ ಇದು ನೇರ್ಲಿಗೆ, ಅರಸೀಕೆರೆ ತಾಲೂಕು, ಜಾವಗಲ್ ಹೋಬಳಿ, ಹಾಸನ ಜಿಲ್ಲೆ, ನೇರ್ಲಿಗೆ ಗ್ರಾಮ. ನನ್ನ ಹೆಸರು ಧನಂಜಯ್ ಅಂತ. ನಾನು ಕೃಷಿಗೆ ಬಂದು 25 ವರ್ಷ ಆಯಿತು. ಪ್ರಾರಂಭದಲ್ಲಿ ಹಿಂದೆ ನಾವು ಸಾವಯವದಲ್ಲೇ ಬಂದಿದ್ದು, ಮಧ್ಯದಲ್ಲಿ ರಾಸಾಯನಿಕಕ್ಕೆ ನಾವು ಅನಿವಾರ್ಯವಾಗಿ ಬರಬೇಕಾಯಿತು. ಭಾಳ ಕಷ್ಟ ಆಯಿತು. ಕಷ್ಟದ ದಿನಗಳು, ಬರಗಾಲ ಸ್ಥಿತಿ, ಕೆರೆ ಕಟ್ಟೆ ನೀರು ಬತ್ತಿ ಹೋಯಿತು, ಬೋರ್ಗಳು ನಿಂತು ಹೋದ್ವಿ. ಭಾಳ ಕಷ್ಟ ಆಯಿತು. ನಮ್ಮ ಕೃಷಿ ಜೀವನ ಕಷ್ಟ ಆಯಿತು. ರಾಸಾಯನಿಕದಿಂದ ಶುರು ಮಾಡಿದಾಗ ನಮಗೆ ಈಲ್ಡಿಂಗು ಅಂತ ಹೇಳ್ಕೊಳ್ಳೋಂಥದ್ದು ಬರ್ತಿರ್ಲಿಲ್ಲ. ಆಮೇಲೆ ಹೀಗೆ ನಾನು ಯೂಟ್ಯೂಬ್ ಸರ್ಚ್ ಮಾಡಿದಾಗ ಡಾಕ್ಟ್ರು ಉಲ್ನಾಚೇಗೌಡರದು ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಾನು ನೇರವಾಗಿ ಬೆಂಗಳೂರಿಗೆ ಹೋಗಿ ಉಲ್ನಾಚೇಗೌಡರನ್ನೇ ನೇರವಾಗಿ ಭೇಟಿ ಮಾಡಿದೆ. ನಾನು ಬೆಳಿಗ್ಗೆ 9 ಗಂಟೆಗೆ ಹೋದೆ. ಅವ್ರು ನನಗೆ ಮಧ್ಯಾಹ್ನ 2 ಗಂಟೆಗೆ ಸಿಕ್ಕಿದ್ರು. ಆ ಒಂದು ಗ್ಯಾಪಲ್ಲಿ ಆ ಕಂಪ್ನಿಲಿ ನಾನು ಕೂತ್ಕೊಂಡಾಗ ಬರೋಂಥ ರೈತರನ್ನೆಲ್ಲ ಮಾತಾಡಿಸ್ದೆ. ಎಲ್ಲ ಬಂದು ಅವರು ಡಾಕ್ಟರ್ ಸಾಯಿಲ್ ಅರಕ ಸ್ಪೆಷಲ್ ತಗೊಂಡು ಹೋಗ್ತಾಯಿದ್ರು. ಅದು ಒಂದು ಒಳ್ಳೆ ಅವಕಾಶ ಆಯಿತು. ಆಮೇಲೆ 2 ಗಂಟೆಗೆ ಡಾಕ್ಟರ್ ಉಲ್ನಾಚೇಗೌಡರು ಬಂದರು. ನನ್ನ 1 ಗಂಟೆ ಸತತವಾಗಿ ನನ್ನನ್ನು ಕೂರಿಸ್ಕೊಂಡು ಕೌನ್ಸಿಲಿಂಗ್ ಮಾಡಿದರು. ನನಗೆ ಭಾಳ ಹತಾಶ ಆಗಿದ್ದೆ. ನನ್ನ ಜೀವನ ನನಗೆ ನಾವು ಏಕ ಬೆಳೆ ಪದ್ಧತಿಲಿ ನಾವು ಇದ್ದು ನನಗೆ ನಮ್ಮ ಪಿತ್ರಾರ್ಜಿತವಾಗಿ ಬಂದಿದ್ದು ನನಗೆ 7 ಎಕರೆ ಅಡಿಕೆ ತೋಟ. ಅದರಲ್ಲಿ ನಾವು ಒಂದೇ ಬೆಳೆಯಲ್ಲಿ ಅಡಾಪ್ಟ್ ಆಗಿದ್ದು. ಏನು ಅಡಿಕೆ, ತೆಂಗು 2 ಬಿಟ್ಟು ನಮ್ದು ಯಾವುದೂ ಇರಲಿಲ್ಲ. ಭಾಳ ತುಂಬ ನೋವಿನ ದಿನಗಳು ಆ ದಿನಗಳು. ಆಮೇಲೆ ಉಲ್ನಾಚೇಗೌಡರು ನನ್ನ ಕೂಲಂಕಷವಾಗಿ ನನ್ನನ್ನು ಮಾತಾಡಿಸ್ಬಿಟ್ಟು ಅವ್ರು ಇಂಟಿಗ್ರೇಟೆಡ್ ಕ್ರಾಪು, ಬಹುಬೆಳೆ ಪದ್ಧತಿ ನೀವು ಬರಬೇಕಪ್ಪ ಅಂದರು. ಆಮೇಲೆ ನನ್ನ ವಿಚಾರದಲ್ಲಿ ನಾನು ಸುಭಾಷ್ ಪಾಳೇಕರ್ ಮೆಥಡ್, ಜೀವಾಮೃತ ಇದನ್ನು ಮಾಡ್ಕೊಂಬರ್ತಾ ಇದ್ದೆ. ಏನೇ ಮಾಡ್ಕೊಂಬಂದು ನಮ್ಗೆ ಈಲ್ಡಿಂಗ್ ಬರ್ತಾ ಇರಲಿಲ್ಲ. ಈಗ ನಾವು ಸಾವಯವ ಅಂತ ನಾನು ಬಂದಿದ್ದು, ಈಗ ನಾನು ಬಂದು 9 ವರ್ಷ ಆಯಿತು ನಾನು ಸಾವಯವಕ್ಕೆ. ಈಗ ಜೀವಾಮೃತನ ನಾನು ಕೊಡ್ತಾ ಇದ್ರು, ನಾನು ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ರು. ಈಲ್ಡಿಂಗು ನಮ್ಮಲ್ಲಿ ಇಳುವರಿ ಬರ್ತಾ ಇರಲಿಲ್ಲ. ಆಮೇಲೆ ಮಧ್ಯದಲ್ಲಿ ಬರಗಾಲ ಬಂತು. ನನ್ನ ಆದಾಯ ನನ್ನ ಸ್ಥಿತಿ ಯಾವ ಸ್ಥಿತಿಗೆ ಬಂತು ಅಂದರೆ, ಈಗ 4 ವರ್ಷದ ಹಿಂದೆ ನನ್ನ ಆದಾಯ ಝೀರೋ. 4 ವರ್ಷದ ಹಿಂದೆ ನನ್ನ ಆದಾಯ ಝೀರೋ. ಆ ಝೀರೋದಿಂದ ಈಗ 2019-20ರಲ್ಲಿ ನನ್ನ ಆದಾಯ 10 ಲಕ್ಷ ರೂಪಾಯಿ ರೀಚ್ ಆಯಿತು. ಈಗ 2018ರಲ್ಲಿ ನಾನು ಉಲ್ನಾಚೇಗೌಡರು ಭೇಟಿ ಆದಾಗ ಅವರು ಹೇಳಿದ್ರಂಥ ಡಾಕ್ಟ್ರು ಸಾಯಿಲ್ ಬಾಳೆಗೆ, ಅಡಿಕೆಗೆ ಅರಕ ಸ್ಪೆಷಲ್ಲು 70 ಲೀಟರ್ನ ನನಗೆ ಕೊಟ್ಟರು. ಅದನ್ನು ಹಾಕಿದ ಮತ್ತೆ ಈಗ 2019 ನವಂಬರಲ್ಲಿ ಮತ್ತೆ ಈಗ ನಮ್ಮ ಆಶಿತ್ಪಿಂದ ನಾನು 50 ಲೀಟರ್ನ ತಂದುಬಿಟ್ಟು ಅರಕ ಸ್ಪೆಷಲ್ ಕೊಟ್ಟಿದ್ದೀನಿ. ಸೊ ನನಗೆ ಬಂದಿದ್ದು ನನ್ನ ಆದಾಯ ಝೀರೋ ಇತ್ತು. ಝೀರೋದಿಂದ ಈಗ ನಾನು 10 ಲಕ್ಷ ರೂಪಾಯಿ ರೀಚ್ ಆದೆ. ಹೆಂಗೆ ಅಂದರೆ ನನಗೆ ಅಡಿಕೆಯಲ್ಲಿ 5 ಲಕ್ಷ ರೂಪಾಯಿ ಆದಾಯ ಬಂತು. ಈಗ ಬಾಳೆ ಹಾರ್ವೆಸ್ಟ್ ಶುರುವಾಗಿದೆ. ಏಲಕ್ಕಿ ಬಾಳೆ ನೀವು ನೋಡ್ತಾ ಇದ್ದೀರಾ. ಈ ಏಲಕ್ಕಿ ಬಾಳೆ ಈಗ ಹಾರ್ವೆಸ್ಟ್ ಶುರುವಾಗಿದೆ. ಈ 2 ತಿಂಗಳಲ್ಲಿ 4 ಟನ್ನು ಬಾಳೆ ಹಾರ್ವೆಸ್ಟ್ ಆಗಿದೆ. 96,000 ರೂಪಾಯಿ ನನಗೆ ಬಾಳೆ ಸಿಕ್ಕಿದೆ. ಕೊಬ್ಬರಿಲಿ ಒಂದು 2 ಲಕ್ಷ ಸಿಕ್ಕಿದೆ. ಇನ್ನೂ 1600 ಏಲಕ್ಕಿ ಬಾಳೆ ಗೊನೆಗಳಿದೆ ನನ್ನ ತೋಟದಲ್ಲಿ. ಸೊ ಸರಾಸರಿ ನನ್ನ ಆದಾಯ 4 ವರ್ಷದಲ್ಲಿ ನಾನು ಝೀರೋ ಇತ್ತು. ಝೀರೋದಿಂದ ಈಗ ನಾನು ಉಲ್ನಾಚೇಗೌಡರು ಒಂದು ಸಲಹೆ ಅವ್ರು ಹೇಳಿದಂತೆ ನಾನು ಮಾಡ್ಕೊಂಬಂದು ಅರೇಕ ಸ್ಪೆಷಲ್ ಡಾಕ್ಟರ್ ಸಾಯಿಲ್ ಹಾಕಿದ ಮೇಲೆ ನನ್ನ ಆದಾಯ ಈಗ ದ್ವಿಗುಣ ಅಂದರೆ ನನಗೆ 2-3 ವರ್ಷದಲ್ಲಿ ನಾನು ಒಂದು 11 ಲಕ್ಷಕ್ಕೆ ರೀಚ್ ಆದ ಈ ಸಾರಿ. ಈಗ ಅಡಿಕೆ ನಾನು ಹೇಳಿದ್ನಲ್ಲ, ಇಷ್ಟೆಲ್ಲ ಅನುಕೂಲ ಆಯಿತು. ಈಗ ಇಂಟಿಗ್ರೇಟೆಡ್ ಕ್ರಾಪು ನನಗೆ ಅವರು ಒಂದೇ ಮಾತು ಹೇಳಿದ್ದು, ಏಕ ಬೆಳೆಗೆ ನೀವು ಹೋಗಬೇಡಿ, ಬಹು ಬೆಳೆನ ನೀವು ಅಳವಡಿಸ್ಕೊಳ್ಳಿ. ಸೊ ಅವ್ರು ಹೇಳಿದಾಗೆ ನನ್ನ 7 ಎಕರೆ ಜಮೀನಲ್ಲಿ ಇಂಟಿಗ್ರೇಟೆಡ್ ಕ್ರಾಪನ್ನು ಅಳವಡಿಸ್ಕೊಂಡಿದ್ದೀನಿ. ಈಗ ನನಗೆ ಇರೋದು ತೆಂಗು, ಅಡಿಕೆ ಮಧ್ಯೆ ಬಾಳೆ ಹಾಕಿದ್ದೀನಿ. ಸೊ ನನಗೀಗ ಅಡಿಕೆಯಲ್ಲಿ ನನಗೆ ಆದಾಯ ಬಂತು. ಈ ಸಾರಿ ಚೆನ್ನಾಗಿ ಒಳ್ಳೆ ಆದಾಯ ಬಂತು. ಬಾಳೆಯಲ್ಲಿ ಈಗ ಶುರುವಾಗಿದೆ. ತೆಂಗಲ್ಲಿ ನನಗೆ ಒಂದು 2 ಲಕ್ಷ ರೂಪಾಯಿ ಸಿಕ್ಕಿದೆ. ಈಗ ಒಂದು 10ರಿಂದ 11 ಲಕ್ಷ ರೂಪಾಯಿ ನನಗೆ ಆದಾಯ ಸಿಕ್ಕಿದೆ. ಆಮೇಲೆ ಮುಂದಿನ ದಿನಗಳಲ್ಲಿ ನನಗೆ ಬಹಳ ಜಾಸ್ತಿ ಇದ್ರಲ್ಲಿ ನನಗೆ ದ್ವಿಗುಣ ಆಗುತ್ತೆ. ಈಗ ನೀವು ನೋಡ್ತಾ ಇದ್ದೀರಾ ಅಡಿಕೆಯಲ್ಲಿ ಬಂದಿರೋ ಸ್ಟಮ್ಮು, ಹೊಟ್ಟೆ ಎಲ್ಲ ಗರ್ಭ ಚೆನ್ನಾಗಿದೆ. ಅದು ಮುಂದಿನ ದಿನಗಳಲ್ಲಿ ನನ್ನ ಆದಾಯ ದ್ವಿಗುಣ ಆಗುತ್ತೆ. ಆಮೇಲೆ ನಾವು ಈಗ
ಉಲ್ಲಾಚಗೌಡರು ಹೇಳಿದಾಗೆ ನಾವು ಅದನ್ನು ಭೂಮಿನಿ ಯಾವ ತ್ಯಾಜ್ಯನೂ ಹೊರಗೆ ಸಿಗ್ತಾ ಇಲ್ಲ. ನಮ್ಮಲ್ಲಿ ಏನೇ ಸಿಕ್ಕಿದ್ರು ನಾವು ಇಲ್ಲೇ ಬಿಡ್ತಾ ಇದ್ದೀವಿ. ಆಮೇಲೆ ಅವ್ರು ಹೇಳಿದ್ರು ನಾನು ಅಳವಡಿಸ್ಕೊಂಡಿದ್ದೀನಿ. ಭಾಳ ಸಂತೋಷ ಆಗ್ತಾ ಇದೆ. ಈಗ ನಾನು ಮೊನ್ನೆ ನನ್ನ ತಮ್ಮನೂ ಅವನು 7 ಎಕರೆಗೆ ಡಾಕ್ಟ್ರು ಅರಕ ಸ್ಪೆಷಲ್ ನನ್ನ ತಮ್ಮ ಅವನು ಉಪನ್ಯಾಸಕ ಆಗಿದ್ದಾನೆ. ಅವನು ಇಲ್ಲಿವರೆಗೂ ವಾಚ್ ಮಾಡ್ತಾ ಇದ್ದ. ಸೊ ಮೊನ್ನೆ ಅವನು 7 ಎಕರೆಗೆ ಅರಕ ಸ್ಪೆಷಲ್ ಅವನು ಹಾಕಿದ್ದಾನೆ. ಭಾಳ ಸಂತೋಷ ಆಗುತ್ತೆ. ನನ್ನ ಪಕ್ಕದೇ 7 ಎಕರೆ. ಭಾಳ ಖುಷಿ ಇದೆ. ಈಗ ನಮ್ಮ ಜೀವನ ಭಾಳ ನನಗೆ ಖುಷಿಯಿಂದ ನಮ್ಮ ಖುಷಿಯಿಂದ ಮಾಡ್ತಾ ಇದ್ದೀವಿ. ಆಮೇಲೆ ಕಷ್ಟಪಟ್ಟು ಮಾಡ್ತಾ ಇಲ್ಲ, ಇಷ್ಟಪಟ್ಟು ಮಾಡ್ತಾ ಇದ್ವಿ. ಆಮೇಲೆ ಉಲ್ಲಾಚಗೌಡರು ಒಂದೇ ಮಾತು ಹೇಳಿದ್ರು. ಅವ್ರು ಹೇಳಿದ್ರು, ನೋಡಪ್ಪ ನೀನು ಜೀವಾಮೃತ ಹಾಕೋದೆಲ್ಲ ಒಳ್ಳೇದಯ್ಯ, ಈಗ ನೀವು ಕಾಯೋ ಸ್ಥಿತಿಲಿಲ್ಲ. ಈಗ ನಿಮಗೆ ಆದಾಯ ನಿಮಗೆ ಬೇಗ ಸಿಗಬೇಕು. ಹೌದು. ಈಗ 3 ತಿಂಗಳು ಆದಾಯ ಬರಬೇಕು, 6 ತಿಂಗಳಿಗೆ ಆದಾಯ ಬರಬೇಕು, 9 ತಿಂಗಳು ಬರಬೇಕು, 12 ತಿಂಗಳು ಬರಬೇಕು. ಈಗ ಇಂಟಿಗ್ರೇಟೆಡ್ ಕ್ರಾಪ್ ಮಾಡೋದ್ರಿಂದ ನಿಮಗೆ 3 ತಿಂಗಳಿಗೆ, 6 ತಿಂಗಳಿಗೆ, 9 ತಿಂಗಳಿಗೆ ಈ ತರ ಆದಾಯಗಳು ನಿರಂತರವಾಗಿ ಬರ್ತಾ ಇರಬೇಕು ಸಾವಯವದಲ್ಲಿ. ಆಮೇಲೆ ಬಹಳ ಖುಷಿ ಇದೆ. ಈಗ ನಮಗೆ ಅರಕ ಸ್ಪೆಷಲ್ ಡಾಕ್ಟರ್ ಸಾಯಿಲ್ ಬಗ್ಗೆ ಭಾಳ ಖುಷಿ ಇದೆ. ಆಮೇಲೆ ಈಗ ಮೊನ್ನೆ ಲಾಸ್ಟ್ ಮಂತಲ್ಲಿ ಎನ್ರಿಚ್ ಪೊಟ್ಯಾಶ್ ಅಂಡ್ ಫಾಸ್ಫೇಟನ್ನು ನಿಮ್ಮ ಇದರಿಂದಲೇ ಬಿಡುಗಡೆ ಮಾಡಿದ್ರಿ. ಅದನ್ನು ನಮ್ಮ ಆಶಿತವರೇ ನಮಗೆ ಅದನ್ನು ಕೊಟ್ಟರು. ಅದನ್ನು ಸ್ಲರಿ ಎನ್ರಿಚರ್ ಅಂಡ್ ಫಾಸ್ಫೇಟ್ ಅನ್ನು ನಾನು ಡ್ರಮ್ಮಲ್ಲಿ ಸಗಣಿ ಹಿಂಡಿನ ಹಾಕ್ಬಿಟ್ಟು ನಾನು ಇಡೀ 7 ಎಕರೆಗೂ ಅದನ್ನು ಕೊಟ್ಟಿದ್ದೀನಿ. ಸಮೃದ್ಧಿಯಾಗಿದೆ. ನಾವು ಎರೆಹುಳನೇ ನೋಡ್ತಿರ್ಲಿಲ್ಲ, ಇವತ್ತು ನಾವು ನೋಡ್ತಾ ಇದೀವಿ. ಬಹಳ ಸಂತೋಷ ಆಗುತ್ತೆ. ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಜನಾಂಗಕ್ಕೆ ನಾವು ಉಳಿಸ್ಬೋದು. ಬಹಳ ಖುಷಿ ಆಗ್ತಾ ಇದೆ. ಕೃಷಿನ ಇಷ್ಟಪಟ್ಟು ಮಾಡ್ತಾ ಇದೀವಿ. ಈ ಉಲ್ಲಾಚಗೌಡರು ಹೇಳ್ದಂಗೆ ಹಾರ್ಡ್ ವರ್ಕ್ ಬೇಡ, ಸ್ಮಾರ್ಟ್ ವರ್ಕ್ ಮಾಡಿ ಅಂದ್ರು. ಖಂಡಿತ. ಹಾಗಾಗಿ ಅನಿಸ್ತು, ಈಗ ನಾವು ಸಾಕಷ್ಟು ವರ್ಷದಿಂದ ಜೀವಾಮೃತ, ಕೊಟ್ಟಿಗೆ ಗೊಬ್ಬರ ಏನೇ ಕೊಟ್ಟರು ಕೊಟ್ಟಿಗೆ ಗೊಬ್ಬರ ಸತ್ವ ಕಳ್ಕೊಂಡಿದೆ, ಅದ್ರಲ್ಲಿ ಬರ್ತಾ ಇಲ್ಲ. ಈಗ ನಿಮಗೆ ನಾವು ರೈತರು, ನಾವು ಕಾಯ ಸ್ಥಿತಿಲಿಲ್ಲ, ನಮಗೆ ಬೇಗ ಆದಾಯ ಬೇಕು ಅಂದಾಗ ಅದಕ್ಕೆ ಒಂದೇ ದಾರಿ. ಈಗ ಅರಾಕ ಸ್ಪೆಷಲ್ ಡಾಕ್ಟರ್ ಸಾಯಿಲ್ ಹಾಕಿದ್ಮೇಲೆ ನಮ್ಗೆ ಹಾಕಿದ 2 ತಿಂಗಳು ನಾವು ಎರೆಹುಳ ನೋಡುದು, ತೋಟ ಹಚ್ಚಸರಾಯ್ತು. ಬಹಳ ಸಂತೋಷ ಆಗ್ತಾ ಇದೆ. ಇಳುವರಿನೂ ದ್ವಿಗುಣ ಆಗಿದೆ. ಮುಂದಿನ ವರ್ಷ ಅದ್ರ 3 ಪಟ್ಟು ಹೆಚ್ಚಾಗ ಒಂದು ಸಾಧ್ಯತೆ ಇದೆ ಖಂಡಿತ ನನ್ನ ತೋಟದಲ್ಲಿ. ಬಹಳ ಖುಷಿ ಆಗುತ್ತೆ. ನಮ್ಮ ಕಷ್ಟ ದಿನಗಳು ದೂರ ಆಯಿತು, ನಮ್ಮ ಸುಖದ ದಿನಗಳು ಹತ್ರ ಬರ್ತಾ ಇದೆ. ಆಮೇಲೆ ಮುಖ್ಯವಾಗಿ ನನಗೆ ನನ್ನ ಹೆಂಡತಿ ಆಗಲಿ, ನನ್ನ ಮಗ ಇದಕ್ಕೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಈ ನನ್ನ ಕೃಷಿಗೆ ಇದರಲ್ಲಿ ನನ್ನ ಮಗಂದು ತುಂಬ ಪಾಲಿದೆ. ಅವನು ಬೆಂಗಳೂರು TCS ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. 2 ದಿನ ರಜಾ ಸಿಕ್ಬಿಟ್ರೆ ಸಾಕು, ಇಲ್ಲಿ ಬಂದ್ಬಿಟ್ಟು ನನಗೆ ನನ್ನ ಕೆಲಸಗಳಿಗೆ ಹೆಲ್ಪ್ ಮಾಡ್ತಾನೆ. ಮನೇಲಿ ನನ್ನ ಹೆಂಡತಿನೂ ಸಹಕಾರ ಕೊಡ್ತಾಳೆ. ಆಮೇಲೆ ನಮ್ಮ ತಾಯಿ ಆಶೀರ್ವಾದ ಇದೆ. ಭಾಳ ಖುಷಿ ಆಗ್ತಾ ಇದೆ. ಕೃಷಿನ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ವೆರಿ ಹ್ಯಾಪಿ. ನೋಡೋರಲ್ಲ ರೈತ ಬಾಂಧವರೇ, ನಮ್ಮ ರೈತರಾದ ಧನಂಜಯ ಅವರು ಕಷ್ಟ ಕಾಲದಿಂದ ಅವರು ಇಷ್ಟೆಲ್ಲ ಆದಾಯ ಪಡೆದಿದ್ದಾರೆ. ನೀವು ಇದೇ ರೀತಿ ಇಷ್ಟೇ ಯಶಸ್ಸನ್ನು ನಮ್ಮೆಲ್ಲರ ಆಸೆಯ.